ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಕೃತಯೇ ನಮಃ. ಓಂ ಅಕಿರಧ್ರಾಧುನಿಂ ಚ ಇಂದ್ರಶ್ಚ ಯಯುಧಾತೆ ಅಹಿಶ್ಚೋತಾ ಪರೀಭ್ಯೋ ಮಘವಾ ವಿಜಿಗ್ಯೆ ಅಹೇರ್ಯಾತಾರಂ ಕಮಪಶ್ಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 345ನೇ ಭಾಗ ಇದು. ಪ್ಲವ ಸಂವತ್ಸರದ ಚೈತ್ರ ಹುಣ್ಣಿಮೆಯ ದಿನ ಇವತ್ತು. ಸತ್ಶಬ್ದವಾಚ್ಯನಾದ ಪ್ರಾಣನ ಅವತಾರಭೂತನಾದಂಥ ಹನುಮಂತನ ಜಯಂತಿಯ ದಿನ. ಈ ದಿನದಂದು ನಾವು ಕೃತಿ ಅನ್ನುವ 86ನೇ ಶಬ್ದವನ್ನು, ವಿಷ್ಣು ಸಹಸ್ರನಾಮ ಸ್ತೋತ್ರದ 86ನೇಯ ನಾಮವನ್ನು ಮತ್ತೆ ಅದರ ವ್ಯಾಖ್ಯಾನ ರೂಪವಾದ ಅಕಿರಧ್ರಾಧುನಿಂ ಚ ಅನ್ನುವಂಥ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡಲಿಕ್ಕಾಗಿ ಈಗ ಉದ್ಯುಕ್ತರಾಗಿದ್ದೇವೆ. ಕೃತಿ ಎಂಬ ಶಬ್ದಕ್ಕೆ ಬೇರೆ ಬೇರೆ ಕಡೆ ಏನು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅಂತನ್ನೋದನ್ನು ನೋಡೋಣ. ಕೃತಿ ಅಂದರೆ ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕರ್ಮವನ್ನ ಮಾಡುವವನು, ಅವನೇ ಕೃತ. ಹಾಗೆ ಮಾಡುವ ಸ್ವಭಾವ ಇದ್ದವನು ಕೃತಿ. ಇದು ಒಂದರ್ಥ. ಕೃತಿ ಅಂದರೆ ನಮ್ಮೆಲ್ಲರನ್ನೂ ಕೂಡ ಎಡಬಿಡದೆ ಕಾಡುವಂತಹ ಮಿಥ್ಯಾಜ್ಞಾನ, ಅಜ್ಞಾನ, ಸಂಶಯಗಳೇನಿವೆ ಅವುಗಳೆಲ್ಲವನ್ನೂ ನಮ್ಮ ಪರವಾಗಿ ತಾನೆದುರಿಸಿ ಅವುಗಳೆಲ್ಲವನ್ನೂ ಛೇದಿಸಿ ಮುಂದೆ ನಮ್ಮೆಲ್ಲರನ್ನೂ ಕೂಡ ಸಂಸಾರದಿಂದ ಹೊರಕ್ಕೆ ಹಾಕುವವನು, ಹೊರಕ್ಕೆ ತರುವವನು, ಅವನು ಕೂಡ ಕೃತಿ. ಆ ಕಾರಣದಿಂದ ಕೂಡ ಭಗವಂತ ಕೃತಿ. ಜಗತ್ತಿನ ಎಲ್ಲಾ ಕ್ರಿಯೆನೂ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ ಅಂತ ಜಗತ್ತಿಗೆ ಸಂಬಂಧಪಟ್ಟ ಸೃಷ್ಟಿ, ಪಾಲನೆ, ನಾಶ ಮುಖ್ಯವಾಗಿ ಹೇಳಬೇಕು ಅಂದರೆ ಅವೆಲ್ಲವನ್ನೂ ಮಾಡುವಂತಹ ಪ್ರಯತ್ನ ಸ್ವರೂಪ ಇವನು. ಅದಕ್ಕಾಗಿ ಆತನನ್ನ ಕೃತಿ ಅಂತ ಹೇಳ್ತಾರೆ. ಇದು ಸಾಧಾರಣವಾಗಿ ನಮಗೆ ಕೃತಿ ಎಂಬ ಶಬ್ದದ ಸ್ಥೂಲ ಪರಿಚಯ. ಕೃತಿ ಎಂಬ ಶಬ್ದ ಇವತ್ತಿನ ವ್ಯಾಕರಣದಲ್ಲಿ ಸ್ತ್ರೀಲಿಂಗ ಶಬ್ದವಾಗಿ ಕಾಣಿಸ್ತದೆ. ಆದರೆ ಅದು ಸ್ತ್ರೀಲಿಂಗ ಶಬ್ದವಾಗಿಯೇ ಇರಬೇಕಾಗಿಲ್ಲ. ಅದನ್ನ ಪುಲ್ಲಿಂಗವಾಗಿಯೂ ಕೂಡ ನಾವು ವ್ಯಾಖ್ಯಾನಿಸಬಹುದು. ರವಿ, ಹರಿ, ಕವಿ ಮೊದಲಾದ ಶಬ್ದಗಳಂತೆ ಕೃತಿ ಶಬ್ದವೂ ಕೂಡ ಇಕಾರಾಂತವಾಗಿ ಭಗವಂತನನ್ನು ಹೇಳುವಂತಹ ಶಬ್ದ ಅಂತ ನಾವು ತಿಳಿಯಬಹುದು. ಆ ಮಂತ್ರ ನಾವೀಗ ನೋಡ್ತಾ ಇರುವಂತಹ ಮಂತ್ರ, ಆ ಮಂತ್ರಕ್ಕೆ ರಘುನಾಥ ತೀರ್ಥರು ಮತ್ತೆ ಭಗವಂತ ಆಚಾರ್ಯರು ಇವರೆಲ್ಲ ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಅಷ್ಟಕ ಕ್ರಮದಲ್ಲಿ 1, 2, 38, ಮಂಡಲ ಕ್ರಮದಲ್ಲಿ 1, 7, 32 ಅಲ್ಲಿ ಬರುವಂತಹ ನಾಸ್ಮೈ ವಿದ್ಯುನ್ನತನ್ಯತು ಸುಷೇಧ ನಯಾಂ ಮಿಹಂ ಅಕಿರದ್ ಹ್ರಾಧುನಿಂಚ ಅಂತ ಒಂದು ಮಂತ್ರ. ಮಂತ್ರ ಕೊನೆಗೊಳ್ಳುವುದು ಮಘವಾ ವಿಜಿಗ್ಯೆ ಅಂತ. ಅದರಲ್ಲಿ ಪೂರ್ವಾರ್ಧದ ಯಾಂ ಮಿಹಂ ಅಂತೇನಿದೆ, ನಯಾಂ ಮಿಹಂ ಅಂತ, ಅದನ್ನ ಹಿಂದಿನ ಮಂತ್ರಕ್ಕೆ ತಗೊಂಡಿದ್ದೀವಿ ನಾವು. ಕೃತಜ್ಞ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ನೋಡಾಗಿದೆ. ಮುಂದೆ ಅಕಿರದ್ ಹ್ರಾಧುನಿಂಚ, ಅಕಿರದ್ ಧ್ರಾಧುನಿಂಚ ಇಂದ್ರಶ್ಚ ಯದ್ಯುಧಾತೆ ಅಹಿಚ್ಯೋತಾ ಪರಿಭ್ಯೋ ಮಘವಾ ವಿಜಿಗ್ಯೆ ಅಂತ
ಈ ಮಂತ್ರದಲ್ಲೇ ಬರುವಂಥದ್ದು. ಅದರ ಮುಂದಿನ ಮಂತ್ರದಲ್ಲಿ ಅಹೇರ್ಯಾತಾರಂ ಕಮಪಶ್ಯ ಇಂದ್ರ ಅಂತೇನು ಭಾಗ ಇದೆ, ಅಲ್ಲಿ ಅಹೇರ್ಯಾತಾರಂ ಕಮಪಶ್ಯ ಅನ್ನುವ ಭಾಗವನ್ನ ತಗೊಂಡಿದ್ದಾರೆ. ಹೀಗೆ ಒಟ್ಟು 2 ಮಂತ್ರಗಳು, 14 ಮತ್ತು 13ನೇ ಮಂತ್ರಗಳು. ಅವುಗಳಲ್ಲಿ ಕೆಲವು ಭಾಗಗಳನ್ನ ಪೋಣಿಸಿ ಈ 86ನೇ ಬೃಹತಿ ಮಂತ್ರವನ್ನ ಸಂಪಾದಿಸಿದ್ದಾರೆ. ಅದಕ್ಕೆ ಏನು ಅರ್ಥವನ್ನ ಆಚಾರ್ಯರು ಹೇಳಿದ್ದಾರೆ, ಹಿಂದಿನ ಮಂತ್ರದಲ್ಲೂ ಕೂಡ ಏನು ಅರ್ಥ ಇದ್ರ ಜೊತೆಗೆ ಸಂಬದ್ಧವಾಗಿದೆ ಅನ್ನೋದನ್ನೆಲ್ಲ ನಾವೀಗ ನೋಡಬೇಕು. ಇಂದ್ರ ದೇವರಾಜ, ಅಹಿ ಅಂತೊಬ್ಬ ದೈತ್ಯ, ಅವರಿಬ್ಬರ ನಡುವೆ ಯುದ್ಧ ನಡೆದಾಗ ಆ ಅಹಿ ಎಂಬ ದೈತ್ಯನ ಬಳಿ ವಿದ್ಯುತ್, ತನ್ಯತು ಮೊದಲಾದ ಆಯುಧಗಳಿದ್ದವು. ರಾಧುನಿ ಅನ್ನುವಂಥ ಆಯುಧವು ಅವನ ಕೈಯಲ್ಲಿತ್ತು. ಅವ್ರ ನಡುವೆ ಯುದ್ಧ ನಡೆದಿತ್ತು. ನಾವು ಅದನ್ನ ಈ ಹಿಂದಿನ ಮಂತ್ರದಲ್ಲಿ ನೋಡಿದ್ದೇವೆ. ಅಹಿ ಎಂಬ ದೈತ್ಯನ ಹತ್ರ ಅಷ್ಟೆಲ್ಲ ಆಯುಧಗಳಿದ್ರೂ ಕೂಡ ಆ ಯಾವ ಆಯುಧಗಳನ್ನು ಬಳಸಿಯೂ ಕೂಡ ಇಂದ್ರನನ್ನು ಗೆಲ್ಲುವುದು ಅವನಿಗಾಗಲಿಲ್ಲ. ವಿದ್ಯುತ್, ತನ್ಯತು ಇವೆರಡು ಆಯುಧಗಳ ಬಗ್ಗೆ ಹಿಂದಿನ ಮಂತ್ರದಲ್ಲಿ ಬಂದಿದೆ. ಹರಾಧುನಿ ಅಂತ ಮತ್ತೊಂದು ಆಯುಧ. ಆ ಆಯುಧವನ್ನು ಅವನು ಪ್ರಯೋಗ ಮಾಡಿದರೂ ಕೂಡ ಅಹಿಯ ಕಾರ್ಯ ಕೈಗೂಡಲಿಲ್ಲ. ಇಂದ್ರ ಆಗ ಕೊನೆಗೆ ಆ ಅಹಿಯನ್ನ ಮಣಿಸಿ ತಾನೇ ಗೆದ್ದ. ಆ ಇಂದ್ರನನ್ನು ಹೊರತುಪಡಿಸಿದ್ರೆ ಅಹಿಯನ್ನ ಗೆಲ್ಲುವವರು ಯಾರು? ಇಂದ್ರನೇ. ನಿನಗಾದ್ರೂ ಅದೇನು ಗೊತ್ತೇನು ಅಂತ ಅದಕ್ಕೊಂದು ಸರಳವಾದ ಅರ್ಥ. ಅದಕ್ಕೆ ಅಧ್ಯಾತ್ಮದಲ್ಲಿ ಕಾಣಿಸುವಂತಹ ಅರ್ಥ. ಅಹಿ ಅಂದ್ರೆ ಸಂಶಯ. ಆ ಸಂಶಯ ಭಗವಂತನನ್ನು ಎದುರಿಸಿದಾಗ ಭಗವಂತನೇ ಗೆದ್ದ ಅಂತ ಅದರ ಆಧ್ಯಾತ್ಮಿಕ ಅರ್ಥ. ಅದೆಲ್ಲವನ್ನು ನಾವು ಪ್ರತ್ಯೇಕವಾಗಿ ನೋಡುವಾಗ ನಮಗೆ ಗೊತ್ತಾಗ್ತದೆ. ಋಗ್ಭಾಷ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಅಶನಿ ಭೇದಂ ಹ್ರಾದು ನಿರಾಮಧೇಯಂ ತ್ವಾಮುದ್ದೇಶ್ಯೈವ ಅಕಿರತ್ಸೋ ಹಿ ರುಗ್ರಹ ತ್ವಾಂ ಪ್ರತ್ಯೈತನ್ನ ಸಿದ್ಧಿಂ ಚಕಾರ ನೈವ ಸಿದ್ಧಿಂ ಚಕಾರ ಪಶ್ಚಾತ್ಕಾಲೇ ತ್ವದೇಸ್ತ್ವಂ ತಮೇವ. ಈ ವಜ್ರಾಯುಧದ್ದೇ ಒಂದು ಪ್ರಭೇದ. ಅಶನಿ ಪ್ರಭೇದಂ, ಅಶನಿ ಅಂದ್ರೆ ವಜ್ರ, ಅದರ ಪ್ರಭೇದರಿ ಹ್ರಾದುನಿ ಅಂತ ಅನ್ನೋದನ್ನು ಅವನವನು ಪ್ರಯೋಗ ಮಾಡಿದ. ಆ ಇಂದ್ರನ ಶತ್ರುವಾದ ಅಹಿ. ಆದ್ರೆ ಇಂದ್ರ ಮಣಿಲಿಲ್ಲ. ಅಹೇರ್ ಯೋದ್ಧಾರಂ ಕಮಪಶ್ಯ ಇಂದ್ರ ಯಜ್ಜಘ್ನುಷಸ್ತೆ ಭಯಂ ಜಗಾಮ ಅಂತ ಮುಂದಿನ ಶ್ಲೋಕ ಭಾಷ್ಯದಲ್ಲಿ. ಅಹಿಯನ್ನು ಎದುರಿಸಿ ಯುದ್ಧ ಮಾಡುವವರು ಯಾರು? ಬೇರೆ ಯಾವ ದೇವನು ಕೂಡ ಆ ಅಹಿಯನ್ನು ಎದುರಿಸಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮೊದಲು ರಘುನಾಥ ತೀರ್ಥರು ಭಾಷ್ಯಾನುಸಾರವಾಗಿ ಬರೆದ ಅರ್ಥವನ್ನು ನೋಡೋಣ. ಈಗಾಗಲೇ ಋಗ್ಭಾಷ್ಯದ ಅನುಸಾರವಾಗಿ ನಾವು ನೋಡಿ ಆಗಿದೆ. ಅಹಿಹಿ ದೈತ್ಯ ಹ್ರಾದುನಿ ಅಂತ ಒಂದು ಆಯುಧ. ಅದಲ್ಲದೆ ಶಬ್ದದಿಂದ ಹಿಂದೆ ಹೇಳಲ್ಪಟ್ಟ ಆಯುಧಗಳು ವಿದ್ಯುತ್, ತನ್ಯತು ಮೊದಲಾದವು ಇವನ್ನೆಲ್ಲವನ್ನೂ ಕೂಡ ಮಿಹ ಅಂತ ಒಂದು ಆಯುಧ, ಅದೆಲ್ಲವನ್ನೂ ಪ್ರಯೋಗ ಮಾಡಿದೆ. ಇಂದ್ರನು ತನ್ನ ಆಯುಧಗಳನ್ನು ಪ್ರಯೋಗ ಮಾಡಿದ. ಹೀಗೆ ಅವರು ಯುದ್ಧ ಮಾಡಿದರು. ಅತಯೇವ ಉತ ತಥಾಪಿ ಮಘವೈವ ಅಪರಿಭ್ಯ ಅಪರಸ್ಯಾಂಬೇಲಾಯಾಮ್ ಕೊನೆಯ ಪ್ರಸಂಗದಲ್ಲಿ ಇಂದ್ರನೇ ಗೆದ್ದ. ಅತಯೇವ ಅನನ್ಯ ಸಾಧ್ಯ ಕರ್ಮ, ಬೇರೆ ಯಾರಿಗೂ ಸಾಧ್ಯ ಆಗದೇ ಇರುವ ಕರ್ಮವನ್ನು ಮಾಡಿದವನೇವನು. ಕರೋತೀತಿ ಕೃತ್, ಕೃತಿ ಅಂತ ಭಗವಂತನನ್ನ ಈ ಶಬ್ದ ಹೇಳುವುದು ಹೇಗೆ ಅಂದ್ರೆ ಕರೋತೀತಿ ಕೃತ್, ಅಹಿಯ ವಧವನ್ನ ಮಾಡಿದವನು ಅಂತ ಅದರ ಅರ್ಥ. ಅಸುರಸ್ಯ ಅಭಿಮುಖೇನ ಯಾತಾರಂ ಗಂತಾರಮಪಿ ಕಂ ಜನಮಪಶ್ಯ.
ಅಹಿ ಎಂಬ ದಾನವನನ್ನ ಎದುರಿಸಿ ಹೋಗುವವರು ಯಾರಿದ್ದಾರೆ? ಭಗವಂತ ನೀನಲ್ಲದೆ ಇನ್ಯಾರೂ ಇಲ್ಲ. ನೀನು ಯಾರು ಬೇರೆಯವರನ್ನ ನೋಡಿದ್ದೀಯಾ? ನೀನು ನೋಡಿಲ್ಲ, ನಾವು ನೋಡಿಲ್ಲ. ಕೃತ ಅಂದ್ರೆ ಮಾಡುವವನು ಅಂತ ಅರ್ಥ. ಮಾಡುವವರೆಲ್ಲರನ್ನು ಕೃತ ಅಂತ ಹೇಳೋದಿಲ್ಲಲ್ಲ. ಅಸಾಧಾರಣವಾಗಿ ಮಾಡುವವರು ಏನಾದರೂ ಇದ್ರೆ ಅವ್ರನ್ನ ಕೃತ ಅಂತ ಹೊಗಳ್ತಾರೆ. ಇಲ್ಲದೆ ಹೋದ್ರೆ ಸಾಧಾರಣ ಕಾರ್ಯಗಳನ್ನು ಮಾಡುವವರಷ್ಟೇ ನಾವೆಲ್ಲ. ಹಾಗಾಗಿ ಅನನ್ಯ ಸಾಧ್ಯಂ ಕರ್ಮ ಕರೋತಿ ಅಸಾಧಾರಣ್ಯೇನ ವ್ಯಪದೇಶಾತ್. ಅಸಾಧಾರಣವಾದ ಕೆಲಸವನ್ನು ಮಾಡುವವರಿಗೆ ಆ ಹೆಸರನ್ನು ಇಡ್ತಿರ್ತಾರೆ. ಅದಕ್ಕಾಗಿ ಕೃತ ಅಂದ್ರೆ ಮಾಡುವವನು ಅಂತ ಅರ್ಥ. ಕೃತಿ ಅಂದ್ರೆ ಅದನ್ನೇ ಮಾಡುವ ಸ್ವಭಾವ ಇದ್ದವನು. ಹೀಗೆ ಕೃತಿ ಎಂಬ ಶಬ್ದವನ್ನು ಅರ್ಥ ನಾವು ವ್ಯಾಖ್ಯಾನ ಮಾಡಿ ತಿಳ್ಕೊಳ್ಬೇಕು ವ್ಯಾಖ್ಯಾನದ ಮೂಲಕ ಅಂತ ರಘುನಾಥ ತೀರ್ಥರ ಅಭಿಪ್ರಾಯ. ಕೃತಿ ಎಂಬ ಶಬ್ದಕ್ಕೆ ಸಂಬದ್ಧವಾದ ಮಂತ್ರ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ಬೇರೆನೇ ಇದೆ. ವಂತಿ ಶ್ಯೇನೋ ನ ಭೀತೋ ಅತರೋ ರಜಾಂಸಿ ಇಂದ್ರಯಾತೋ ಅವಸಿತಸ್ಯ ರಾಜ ಶಮಸ್ಯ ಚ ಶೃಂಗಿಣೋ ವಜ್ರಬಾಹುಸ್ಯೇದು ಅಂತ ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡೋಣ. ಕೃತಿ ಎಂಬ ಶಬ್ದಕ್ಕೆ ದೇವಾನಾಂ ಸಂಸಾರ ವಿಕ್ಷೇಪಕತ್ವಾತ್ ಕೃತಿ, ದೇವತೆಗಳೆಲ್ಲರನ್ನೂ ಸಂಸಾರದಿಂದ ದಾಟಿಸುವವನು, ಸಂಸಾರದಿಂದ ಎತ್ತಿ ಹೊರಹಾಕುವವನು. ದುಃಖದಿಂದ ಕರಣೆ ಅಂತ ಮಾಡುವುದು ಮಾತ್ರ ಅರ್ಥ ಅಲ್ಲ, ಎತ್ತಿ ಹೊರ ಹಾಕುವುದು. ವಿಕ್ಷೇಪ ಅಂದ್ರೆ ಹೊರ ಹಾಕುವುದು, ಹೊರ ಹಾಕುವುದು. ಪ್ರಕ್ಷೇಪ ಅಂದ್ರೆ ಒಳ ತರುವುದು, ವಿಕ್ಷೇಪ ಅಂದ್ರೆ ಹೊರ ಹಾಕುವುದು. ಅದಕ್ಕಾಗಿ ಆ ಭಗವಂತನನ್ನು ಕೃತಿ ಅಂತ ಹೇಳ್ತಾರೆ. ದೇವತೆಗಳು ಮತ್ತೆ ಎಲ್ಲರನ್ನೂ ಸಂಸಾರದಿಂದ ಅವನು ಹೊರ ಹಾಕ್ತಾನೆ. ಎಲ್ಲದನ್ನೂ ಮಾಡುವವನಾದರೂ ಕೂಡ ಆತ ಕೃತಿ ಅಂತ ಕರೆಸ್ಕೊಂಡಿದ್ದಾನೆ. ಇದಿಷ್ಟು ಆ ಕೃತಿ ಎಂಬ ಶಬ್ದಕ್ಕೆ ಭಗವಂತರಾಯರು ಹೇಳುವಂತಹ ಅರ್ಥಗಳು. ಪ್ರಸ್ತುತ ಮಂತ್ರದ ವ್ಯಾಖ್ಯಾನವನ್ನು ಕೂಡ ಭಗವಂತಾಚಾರ್ಯರು ಋಗ್ಭಾಷ್ಯದ ಬೆಳಕಿನಲ್ಲೇ ಮಾಡಿದ್ದಾರೆ. ಅದರಿಂದ ಪ್ರತ್ಯೇಕವಾಗಿ ಅದನ್ನು ಹೇಳುವುದೇನೂ ಬೇಕಾಗಿಲ್ಲ. ಆದರೆ ಅದನ್ನ ಅಧ್ಯಾತ್ಮ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಆ ಅಧ್ಯಾತ್ಮಪರವಾದ ಅರ್ಥವನ್ನು ನನ್ನ ಅನ್ವಯಾರ್ಥದಲ್ಲಿ ಈ ಮುಂದೆ ನಾವು ನೋಡೋಣ. ಒಟ್ಟಾರೆ ಮಂತ್ರದ ಅನ್ವಯಾರ್ಥ ಅದರ ತಾತ್ಪರ್ಯ ಈ ಮುಂದಿನಂತೆ ಆಗ್ತದೆ. ನಾನು ಇದಕ್ಕೆ ಮಾಡಿಕೊಂಡಿರುವಂತಹ ಅನ್ವಯಾರ್ಥ ಯತ್ ಅಂದ್ರೆ ಯದಾ ಅಂತರ್ಥ, ಯಾವಾಗ. ಇಂದ್ರಹ ಚ ಸರ್ವೇಶ್ವರನಾದ ಭಗವಂತ ಮತ್ತು ಅಹಿಹಿ ಚ ಸಂಶಯ ಅಂದ್ರೆ ಸಂಶಯದ ಅಭಿಮಾನಿಯಾದ ಒಬ್ಬ ದೈತ್ಯ, ಇವರಿಬ್ಬರೂ ಕೂಡ ಯುಯುಧಾತೆ ಯುದ್ಧವನ್ನು ಮಾಡಿದರು. ಆಗ ಈ ಅಹಿಹಿ ಸಂಶಯ ರೂಪಿಯಾದ ದೈತ್ಯ ಹ್ರಾದುನಿ ಹುಂಕಾರವನ್ನು ಮಾಡಿದ. ನಮ್ಮ ಹುಂಕಾರ ಆಟೋಪ ಇವೆಲ್ಲ ಇರುವುದು ತತ್ವಜ್ಞಾನ ಇದ್ದಾಗಲ್ಲ. ನಮ್ಮ ದರ್ಪ, ನಮ್ಮ ಪ್ರದರ್ಶನ, ಇಂಥ ದುರ್ಗುಣಗಳು ಇವೆಲ್ಲ ವ್ಯಕ್ತ ಆಗುವುದು ನಮಗೆ ಅಜ್ಞಾನ ಇದ್ದಾಗ, ಸಂಶಯಗಳಿದ್ದಾಗ ಮಾತ್ರ. ಆ ಸಂಶಯ ಎಂಬ ಹೆಸರಿನ ದೈತ್ಯ, ಸಂಶಯಕ್ಕೆ ಅಭಿಮಾನಿಯಾದ ದೈತ್ಯ ಹುಂಕಾರವನ್ನು ಮಾಡಿದ ಭಗವಂತನ ಎದುರಿಗೆ. ಹುಂಕಾರಂಚ ಅಕರೋತ್ಸ್, ಏನೇನೋ ಆರ್ಭಟ ಮಾಡಿದ. ಆದರೆ ಅಪರೀಭ್ಯ ಅನಂತರಂ, ಅಂತತಃ ಅಂದ್ರೆ ಕೊನೆಗೆ ಅಂತ ಅರ್ಥ. ಮಘವ ಯಜ್ಞದ ಪತಿಯಾದಂತಹ ಭಗವಂತ ವಿಜಿಗ್ಗೆ ಗೆದ್ದುಬಿಟ್ಟ. ಹೇ ಇಂದ್ರ, ಭಗವಂತನೇ, ಅಹೇಹೆ ಅಂದ್ರೆ ಸಂಶಯದ ಅಭಿಮಾನಿಯಾದ ದೈತ್ಯನನ್ನು ಕುರಿತು, ಯಾತಾರಂ ಅವನನ್ನ ಆಕ್ರಮಿಸಿ ಹೋಗುವವರು ಯಾರು, ಮತ್ತೆ ಯಾತಾರಂ ಅಂದ್ರೆ ಪರಿಹಾರಕಂವಾ ಕಂ ಅಪಶ್ಯ, ನೀನು ಯಾರನ್ನಾರು ನೋಡಿದ್ದೀಯ, ಕಮಪಿ ತ್ವಮ್ನ ಅಪಶ್ಯ, ಯಾರಾದ್ರೂ ಇದ್ರಲ್ವ ನಿನಗೆ ಗಮನಕ್ಕೂ ನೀನು ಅವ್ರನ್ನ ನೋಡುವುದು. ಸರ್ವಜ್ಞನಾದ ನಿನಗೆ ಗೊತ್ತೇ ಇದೆ, ನೀನಲ್ಲದೆ ಬೇರೆ ಯಾರೂ ಕೂಡ ಸಂಶಯವನ್ನ ಆಕ್ರಮಿಸಿ ಹಿಮ್ಮೆಟ್ಟಿಸಲಾರರು. ಹಾಗಾಗಿ ವಯಮಪಿನ ಅಪಶ್ಯಾಮ, ನಾವು ಕೂಡ ನೋಡಲಿಲ್ಲ. ಈ ಬೃಹತಿ ಮಂತ್ರಕ್ಕೂ ಈ ಕೃತಿ ಎಂಬ ನಾಮಕ್ಕೂ ಸಂಬಂಧ ಏನು? ಇಲ್ಲಿ ನಾನೀಗಾಗಲೇ ಹೇಳಿದಂತೆ ಡುಕ್ರಿನ್ ಕರಣೆ, ಡುಕ್ರಿನ್ ಅಂತ ಧಾತುವಿನ ಮೂಲ ರೂಪ, ಕರಣ ಅಂದ್ರೆ ಮಾಡುವುದು ಅಂತ ಅರ್ಥ. ಹಾಗರ್ಥ ಇಟ್ಕೊಂಡಾಗ ಕೃತಿ ಅಂದ್ರೆ ಪ್ರಯತ್ನ ಅಂತ ಅರ್ಥ ಆಗ್ತದೆ. ಜಗತ್ತನ್ನೆಲ್ಲ ಮಾಡುವವನು, ಆ ಪ್ರಯತ್ನ ಸ್ವರೂಪ ಅವನು ಅಂತ ಅರ್ಥ ಆಗ್ತದೆ. ನಾವು ಇನ್ನೂ ಕೆಲವು ಬೇರೆ ಬೇರೆ ಅರ್ಥಗಳನ್ನು ಇಟ್ಕೊಳ್ಬಹುದು. ಈ ಕೃ ವಿಕ್ಷೇಪೇನ ಧಾತುವನ್ನ
ಭಗವಂತಾಚಾರ್ಯ ಇಟ್ಕೊಂಡದನ್ನು ನೋಡಿದ್ದೇವೆ. ವಿಕ್ಷೇಪ ಅಂದ್ರೆ ಸಂಸಾರದಿಂದ ಎಲ್ಲರನ್ನೂ ಕೂಡ ಹೊರ ಹಾಕುವುದು. ಹಾಗೆ ಕೃತಿ ಛೇದನೆ ಅಂತ ಒಂದು ಧಾತು ಇದೆ. ಕತ್ತರಿಸುವುದು ಅಂತ. ಏನನ್ನು ಕತ್ತರಿಸುವುದು? ಅಜ್ಞಾನ, ಮಿಥ್ಯಾಜ್ಞಾನ ಮತ್ತು ಸಂಶಯ, ಇವೆಲ್ಲವನ್ನೂ ಕೂಡ ಅವನು ಕೃಂತತೆ ಕತ್ತರಿಸ್ತಾನೆ. ಆ ಕಾರಣಕ್ಕಾಗಿ ಭಗವಂತನನ್ನ ಕೃತಿ ಅಂತ ಹೇಳಬೇಕು. ಕೃತಿ ಛೇದನೆ ಅಂತ ಧಾತು. ಹೀಗೆ ಈಗ ರವಿಹಿ, ಹರಿಹಿ ಇತ್ಯಾದಿ ಶಬ್ದಗಳು ಹೇಗೆ ನಿಷ್ಪನ್ನ ಆಗಿವೆಯೋ ಹಾಗೆ ಕೃತಿ ಛೇದನೆ ಎಂಬಲ್ಲಿ ಅದು ಕೃತಿ ಅಂತ ಹೀಗೆ ಹ್ರಸ್ವ ಇಕಾರಾಂತವಾದ ಶಬ್ದ ಆಗಿದೆ. ಇದನ್ನ ಈ ಬೃಹತಿ ಮಂತ್ರ ಸ್ಪಷ್ಟವಾಗಿ ಹೇಳಿದೆ. ಅಹಿ ಎಂಬ ದೈತ್ಯನನ್ನ, ಆ ಸಂಶಯವನ್ನ ಕತ್ತರಿಸಿದವನೇ ಈ ಭಗವಂತ. ಇಲ್ಲಿ ಯಾತಾರಂ ಅಂತ ಶಬ್ದ ಇದೆಯಲ್ಲ, ಯಾತ ಅಂತಂದ್ರೆ ಅಹೇಹಿ ಯೋದ್ಧಾರಂ, ಮೂಲತಃ ಋಗ್ಭಾಷ್ಯದಲ್ಲಿ ಅಹಿಯನ್ನ ಎದುರಿಸಿ ಹೋಗುವವರು, ಆಕ್ರಮಣ ಮಾಡುವವರು ಅಂತ. ಅದು ಒಂದು ಆಕ್ರಮಣಕರ್ತಾರಂ ಅಂತ ಅರ್ಥ ಬರೆದಿದೆ. ಇನ್ನೊಂದು ಪರಿಹಾರಕಂಬ, ಸಂಶಯವನ್ನು ಪರಿಹರಿಸುವವನು ಅಂತಲೂ ಅರ್ಥ ಬರೆದಿದ್ದೇನೆ. ಅದು ಹೇಗೆ ಅಂದ್ರೆ, ಯಾತ ಅಂದ್ರೆ ಯಾ ಪ್ರಾಪಣೆ ಧಾತು. ಆ ಯಾ ಪ್ರಾಪಣೆ ಧಾತುವಿಗೆ ಹೋಗುವುದು ಅಂತ ಅರ್ಥ ಬರ್ತದೆ. ಯಾತಾರಂ ಅನ್ನುವಲ್ಲಿ ಆ ಯಾತಾರಂ ಎಂಬ ಶಬ್ದದಿಂದಲೇ ನಾವು ಯಾಪಯಿತಾರಂ ಅಂತ ಅರ್ಥ ಇಟ್ಕೊಳ್ಳೋಣ. ಹೋಗುವವನು ಅನ್ನೋದ್ರ ಬದಲಾಗಿ ಹೋಗಿಸುವವನು, ಸಂಶಯವನ್ನು ಎದುರಿಸಿ ಹೋಗುವವನು, ಮತ್ತೆ ಸಂಶಯವನ್ನು ಕೊನೆಗೂ ಹೋಗಿಸಿಯೇ ಬಿಡುವವನು. ಹೋಗಿಸಿ ಬಿಡುವುದು ಅಂತ ನಿಜಂತ ನಿಜ್ ಪ್ರತ್ಯಯ ಅಂತ ಪ್ರಯೋಗ ಇದೆಯಲ್ಲ, ಅಲ್ಲದು ಮೂಲತಃ ಕಾಣಿಸ್ತಾ ಇಲ್ಲ. ನಿಜಂತ ಪ್ರಯೋಗ ಆಗಿದ್ರೆ ಯಾಪಯಿತ ಅಂತ ಆಗ್ಬೇಕಾಗಿತ್ತು. ಕರೋತೀತಿ ಕರ್ತ, ಮಾಡುವವನು ಕರ್ತ, ಕಾರಯತಿ ಇತಿ ಕಾರಯಿತ, ಮಾಡಿಸುವವನು ಕಾರಯಿತ. ಹಾಗೆ ಹೋಗುವವನು ಯಾತ, ಹೋಗಿಸುವವನು ಯಾಪಯಿತ ಅಂತ ಆಗ್ಬೇಕಾಗಿತ್ತು. ಆದ್ರೆ ಯಾತ ಅಂತ ಆಗಿರುವುದು ಯಾಕೆ? ನಿಷ್ಪ್ರತ್ಯಯವನ್ನು ಯಾಕೆ ಪ್ರಯೋಗ ಮಾಡಿಲ್ಲ ವೇದ ಅಂದ್ರೆ, ಸ್ವಾತಂತ್ರ್ಯಾತ್ ನಿಜ ಭಾವ. ಎಲ್ಲಿ ಆ ಕ್ರಿಯೆಯನ್ನು ಮಾಡುವಂತಹ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಹೇಳುವುದು ಉದ್ದೇಶ ಆಗಿರ್ತದೋ ಅಂತಹ ಪ್ರಸಂಗದಲ್ಲಿ ನಿಜ್ ಪ್ರತ್ಯಯವನ್ನು ಪ್ರಯೋಗ ಮಾಡಬೇಕಾಗಿಲ್ಲ ಅಂತ ಋಗ್ಭಾಷ್ಯದಲ್ಲಿ ಒಂದು 2-3 ಕಡೆ ಬಂದಿದೆ. ಮುಂದೆ ಇದೇ 2ನೇ ಅಧ್ಯಾಯದ ಮುಂದಿನ ಶ್ಲೋಕದಲ್ಲಿ 235ನೇ ಶ್ಲೋಕದಲ್ಲೇ, ನಾವೀಗ 232ನೇ ಶ್ಲೋಕದಲ್ಲಿದ್ದೇವೆ. 235ನೇ ಶ್ಲೋಕದಲ್ಲಿ ಸ್ವಾತಂತ್ರ್ಯ ಭೇದಕರಣೆ ಚೋಕ್ತ ಇವ ವ್ಯತ್ಯಾಸ ಇತಿ ಅನವದ್ಯಂ ತದೇ ತತ್ ಅಂತ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಅಲ್ಲಿ ಮುಂದೆ ಅತರಹ ಅಂದ್ರೆ ದಾಟಿದನು ಅಂತ ಒಂದು ಪ್ರಯೋಗ ಇದೆ. ದಾಟಿದಿ, ನೀನು ದಾಟಿದಿ ಅಂತ. ಭಗವಂತನೇ ನೀನು ದಾಟಿದಿ ಅಲ್ಲ, ನೀನು ದಾಟಿಸಿದಿ. ಅತರಹ ಅಂದ್ರೆ ದಾಟಿದಿ ಅಂತ ಅರ್ಥ. ಆದ್ರೆ ದಾಟಿಸಿದಿ ಅಂತ ಅರ್ಥ ಬರಬೇಕಾದ್ರೆ ಅತಾರಯ ಅಂತ ನಿಷ್ಪ್ರತ್ಯಯ ಬರಬೇಕು. ನಿಷ್ಪ್ರತ್ಯಯವನ್ನು ಪ್ರಯೋಗ ಮಾಡಿಲ್ಲ ಯಾಕೆ? ಈ ವ್ಯತ್ಯಾಸ ಯಾಕೆ? ಲೌಕಿಕ ಸಂಸ್ಕೃತದಲ್ಲೂ ವೈದಿಕ ಸಂಸ್ಕೃತದಲ್ಲೂ ಕಂಡುಬರುವ ಈ ವ್ಯತ್ಯಾಸಕ್ಕೆ ಏನು ಕಾರಣ? ಭಗವಂತ ಸ್ವತಂತ್ರ. ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯಗಳನ್ನ ಎದುರಿಸಿ ಭಗವಂತ ಹೋಗ್ತಾನೆ, ಅವನೇ ಸ್ವತಂತ್ರ. ಅದನ್ನು ಪರಿಹರಿಸುವವನು ಅವನೇ ಸ್ವತಂತ್ರ. ಅವನ ಅನುಗ್ರಹದಿಂದಲೇ ಮತ್ತಾರಾದರೂ ದೇವತೆಗಳು, ಬ್ರಹ್ಮ, ಪ್ರಾಣದೇವ ಮೊದಲಾದವರು, ಕೆಲವು ಬಾರಿ ಗುರುಗಳು ಶಿಷ್ಯರ ಸಂಶಯವನ್ನು ಪರಿಹರಿಸುವಾಗ ಅವರೆಲ್ಲರೂ ಕೂಡ ಸಂಶಯವನ್ನು ಪರಿಹರಿಸುವುದು ಇವನ ಅನುಗ್ರಹದಿಂದಲೇ. ಅದಕ್ಕಾಗಿ ಆ ನಿಜ್ ಪ್ರತ್ಯಯವನ್ನು ಪ್ರಯೋಗ ಮಾಡದೆ ಯಾಪಯಿತ ಅಂತ ಹೇಳದೆ ಯಾತ ಅಂತ ಹೇಳಿದ್ದಾರೆ ಅಂತ ಆಚಾರ್ಯರು ಮುಂದೇನು ಸೂಚನೆ ಕೊಟ್ಟಿದ್ದಾರೆ. ಹಿಂದೂ 1-2 ಕಡೆ ಕೊಟ್ಟಿದ್ದಾರೆ ಇದನ್ನು. ಚೇತಂತಿ ಸುಮತೀನಾಂ ಯಜ್ಞಂ ದಧೆ ಸರಸ್ವತಿ ಇತ್ಯಾದಿ ಕಡೆಗಳಲ್ಲಿ ಚೇತಂತಿ ಅಂದ್ರೆ ಚೇತಯಂತಿ, ನಮ್ಮ ಬುದ್ಧಿಯನ್ನ ಪ್ರಚೋದನೆಗೊಳಿಸುವವಳು. ಚೇತಯಂತಿ ಅಂತಿಲ್ಲ, ಚೇತಂತಿ ಅಂತಾನೆ ಇದೆ. ಅದಕ್ಕೆ ಅರ್ಥ ಚೇತಯಂತಿ ಅಂತ ಅಲ್ಲಿ ಆಚಾರ್ಯರನ್ನು ಹೇಳಿದ್ದಾರೆ. ಹೀಗೆ ಹಿಂದೆ ಮುಂದೆ ಬಂದಂತಹ ಕೆಲವು ಆಚಾರ್ಯರು ಕೊಟ್ಟಂತ ಮಾರ್ಗದರ್ಶಿ ಸೂತ್ರಗಳನ್ನು ಇಲ್ಲಿ ನಾನು ಬಳಕೆ ಮಾಡಿಕೊಂಡಿದ್ದೇನೆ. ಆದ್ರಿಂದ ಯಾಪಯಿತ ಅಂತ ಅರ್ಥ ಆಗ್ತದೆ. ನಮ್ಮೆಲ್ಲರ ಸಂಶಯಗಳನ್ನು ಮುಖ್ಯವಾಗಿ ಹೋಗಲಾಡಿಸಬೇಕಾದವನೇ ಅವನು. ಇಲ್ಲಿ ಮಘವಾ ವಿಜಿಗ್ಗೆ ಅಂತ ಬಂತಲ್ಲ, ಮಘವ ಎಂಬ ಶಬ್ದಕ್ಕೆ ಇಂದ್ರ ಅಂತ ಅರ್ಥ. ನಮಗೀಗ ಅದು ವೇದದಲ್ಲಿ ಇಂದ್ರೋ ಮರುತ್ವಾನ್ ಮಘವ ಅಂತ ಕಾಣಿಸ್ತದೆ. ಆ ಮಘವ ಎಂಬ ಶಬ್ದಕ್ಕೆ ಯಜ್ಞದ ಪತಿ
ಅಂತ ಒಂದು ಅರ್ಥ ನಾನು ಹೇಳಿದ್ದೇನಲ್ಲ. ಆ ಯಜ್ಞದ ಪತಿ ಅಂತ ಅರ್ಥ ಹೇಳಲಿಕ್ಕೆ ಏನು ಕಾರಣ? ಅದಕ್ಕೆ ಕರ್ಮ ನಿರ್ಣಯದಲ್ಲಿ ಆಚಾರ್ಯ ಹೇಳಿದಂತಹ ಅರ್ಥಗಳಿವೆ. ಹಿಂದೆ ಅದನ್ನು ಹೇಳಿದ್ದೆ ಒಂದು ಬಾರಿ, ಮತ್ತೊಂದು ಬಾರಿ ಈಗ ಅದನ್ನ ನೆನಪು ಮಾಡ್ಕೊಳ್ಳೋಣ. ಕರ್ಮ ನಿರ್ಣಯದಲ್ಲಿ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ಮಹಾನಾಮ್ನಿ ಮಂತ್ರ ಸಮುದಾಯದ ಮೊದಲನೇ ಋಕ್ ಅದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಹೇ ಮಘವನ್ ಧನವನ್ ಯಶಸ್ವಿನ್ ಮಖಪತೆ ಇತಿವಾ ಅಂತ ಅರ್ಥ ಆಚಾರ್ಯ ಹೇಳಿದ್ದಾರೆ. ವಿಧಾ ಮಘವನ್ ವಿಧಾ ಧಾತುಮನು ಶಂಸಿಸೋ ದಿಶಃ ಅಂತ ಅಲ್ಲಿ ಮೂಲ ಮಂತ್ರ. ತಂವಾ ಏತಂ ಮಖವಂತಂ ಸಂತಂ ಮಘವಾನಿತ್ಯಾಚಕ್ಷತೆ. ನಮಗೆ ಮಖ ಅಂದ್ರೆ ಯಜ್ಞ ಅಂತ ಗೊತ್ತಿದೆ. ಕ ವರ್ಗದ ಎರಡನೇ ಅಕ್ಷರ. ಮಖ ಅಂದ್ರೆ ಯಜ್ಞ. ಭಗವಂತ ಯಜ್ಞದ ಸ್ವಾಮಿ, ಅವನು ಮಖವ. ಆದ್ರೆ ಮಘವ ಅಂತ ಯಾಕೆ ಹೇಳ್ತಾರೆ? ದೇವತೆಗಳು ಯಾವತ್ತೂ ಪರೋಕ್ಷವಾಗಿ ಏನನ್ನೂ ಹೇಳುವುದಿಲ್ಲ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಮಖವಂತಂ ಸಂತಂ ಮಘವಾನಿತ್ಯಾಚಕ್ಷತೆ ಪರೋಕ್ಷೇಣ. ದೇವತೆಗಳು ಯಾವುದನ್ನು ಪ್ರತ್ಯಕ್ಷವಾಗಿ ಹೇಳುವುದಿಲ್ಲ, ಸೂಚ್ಯವಾಗಿ ಅವರು ತಿಳಿಸ್ತಾರೆ. ಅದಕ್ಕಾಗಿಯೇ ಈ ವಿಷ್ಣು ಸಹಸ್ರನಾಮ ಪ್ರವಚನದ ಆರಂಭದಲ್ಲಿ ತದೇತತ್ ಸಹಸ್ರಂ ತತ್ ಸರ್ವಂ, ಭಗವಂತನ ಅನಂತ ರೂಪಗಳನ್ನು ವರ್ಣನೆ ಮಾಡುವ ಅನಂತ ನಾಮಗಳಿವೆ ಅನ್ನುವುದು ಇದು ಐತರೇಯ ಉಪನಿಷತ್ತಿನ ಮಂತ್ರ. ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಅಂತನ್ನುವುದು ಲಕ್ಷ್ಮೀದೇವಿಯ ಸ್ತುತಿ, ಅದು ಐತರೇಯ ಉಪನಿಷತ್ತಿಂದೆ. ಸಜಿತಿ ಪ್ರಾಣ ಅನ್ನುವುದು ಪ್ರಾಣದೇವನ ಸ್ತುತಿ, ಅದು ಐತರೇಯ ಉಪನಿಷತ್ತಿಂದೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅನ್ನುವುದು ಕೂಡ ಐತರೇಯ ಉಪನಿಷತ್ನಲ್ಲೇ ಇಂದ್ರ ಎಂಬ ಶಬ್ದದ ನಿರ್ವಚನ ಹೇಳುವಾಗ ಬಂದಿರುವಂತಹ ಮಾತು. ಅದಕ್ಕಾಗಿ ಅದನ್ನು ಹೇಳ್ತಾ ಇರ್ತೇನೆ. ಮತ್ತೆ ಇಲ್ಲೊಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ಯಶೋವಾವ ಮಘಂ ಮಘಮನುಪ್ರಾಪ್ಸಿ ಮಾಮೇತು ಮಘಂ ಮಘಮನುಪ್ರಾಪ್ಸಿ ಧನಂ ವಾವ ಮಘಂ. ಹೀಗೆ ಅವನು ಧನಪತಿ, ಸರ್ವ ಸಂಪತ್ತಿಗೂ ಅವನು ಒಡೆಯ, ನಮ್ಮೆಲ್ಲರ ಯಶಸ್ಸಿಗೆ ಅವನು ಒಡೆಯ, ಯಜ್ಞಕ್ಕೆ ಅವನು ಒಡೆಯ. ಆದ್ರಿಂದ ಮಘವಾನ್ ಅಂದ್ರೆ ಯಜ್ಞಾಧಿಪತಿಯಾದ ಭಗವಂತನೇ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅದರ ತಾತ್ಪರ್ಯವನ್ನು ಮುಂದೆ ಇನ್ನು ಹೇಳ್ತೇನೆ. ಯಜ್ಞಪತಿಯಾದ ಈ ಭಗವಂತ ಮತ್ತು ಸಂಶಯಗಳ ನಡುವೆ, ಸಂಶಯಾಭಿಮಾನಿಯಾದ ದೈತ್ಯರ ನಡುವೆ ಸಂಘರ್ಷ ನಡೆದಾಗ ಸಂಶಯ ಮೊದಲು ಹುಂಕರಿಸಿತು, ಸಂಶಯದ ಮೇಲ್ಗೈ ಆಗುವಂತೆ ಕಂಡಿತು. ಆದರೆ ಅಂತಿಮವಾಗಿ ಭಗವಂತನೇ ಗೆದ್ದ. ಭಗವಂತನೇ ನಿನ್ನ ಹೊರತು ಸಂಶಯವನ್ನು ಆಕ್ರಮಿಸಿ ಗೆಲ್ಲುವವರು ಯಾರಿದ್ದಾರೆ ಅಂತ ಒಟ್ಟಾರೆ ಅದರ ತಾತ್ಪರ್ಯ. ಇಲ್ಲಿ ಈ ಯಜ್ಞದ ಬಗ್ಗೆ ಬಂತಲ್ಲ, ಅದರ ಕುರಿತಾಗಿ ನಾವು ಈ ಹಿಂದೆ ನೋಡಿದಂಥ ಸಂಗತಿಗಳನ್ನೇ ಒಂದು ಬಾರಿ ನೋಡಬೇಕು. ಪುರುಷೋ ವಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣನೆ ಮಾಡಿದ್ದಾರೆ. ನಮ್ಮ ಈ ಒಟ್ಟಾರೆ 116 ವರ್ಷಗಳ ಜೀವನ ಏನಿದೆ, ಇದೊಂದು ಯಜ್ಞ. ವಿಷ್ಣು ಪೂಜಾರ್ಥ ಯಜ್ಞೋಹಮಿತ್ಯುಪಾಸನಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಮುಪಾನುದೇತ್. ನಮ್ಮ ಇಡೀ ಜೀವನವೇ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಒಂದು ಯಜ್ಞ ಅಂತ ನಾವು ಉಪಾಸನೆ ಮಾಡಬೇಕು. ಹಾಗೆ ಮಾಡಿದರೆ ನಡುವೆ ಆ ಯಜ್ಞಕ್ಕೇನಾದರೂ ವಿಘ್ನಕಾರಿಯಾಗಿ ದೈಹಿಕ ಮಾನಸಿಕ ರೋಗಗಳು ಬಂದರೆ ಅವುಗಳನ್ನು ನಾವು ಪರಿಹರಿಸಿಕೊಳ್ಳಬಹುದು ಅಂತ ಅಲ್ಲೇ ಛಾಂದೋಗ್ಯ ಉಪನಿಷತ್ತು ಮತ್ತು ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ನಮ್ಮ ಜೀವನವೆಂಬ ಯಜ್ಞವನ್ನ ನಡೆಸಬೇಕಾದಂತಹ ಸ್ವಾಮಿ ಪತಿ ಆ ಭಗವಂತ. ನಮ್ಮ ಜೀವನ ಎಂಬ ಯಜ್ಞ ನಡಿಬೇಕಾದ್ರೆ ಅದಕ್ಕೆ ಸರಿಯಾದ ತಿಳುವಳಿಕೆ ಬೇಕಲ್ಲ. ಸಂಧ್ಯಾವಂದನೆ ಮಾಡಲಿಕ್ಕೂ, ಉಪಾಸನ, ವೈಶ್ವದೇವ ಮೊದಲಾದ ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಜ್ಞಾನ ಅಂತನ್ನೋದು ಬೇಕಲ್ಲ. ಇದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಛಾಂದೋಗ್ಯ ಹೇಳ್ತದೆ. ತಿಳಿದು ಮಾಡಿದ್ದು ಹೆಚ್ಚು ಪ್ರಭಾವಶಾಲಿ ಆಗ್ತದೆ. ನಮಗೆ ಈ ಜೀವನವೆಂಬ ಯಜ್ಞವನ್ನ ಮುಂದುವರಿಸಲಿಕ್ಕೆ ತಪ್ಪು ತಿಳುವಳಿಕೆ ಅಥವಾ ಸರಿಯಾದ ತಿಳುವಳಿಕೆಯ ಕೊರತೆ ಮತ್ತು ಸಂಶಯ ಇವೆಲ್ಲ ಪ್ರತಿಬಂಧಕಗಳು. ಅವೆಲ್ಲವನ್ನು ಭಗವಂತ ನಿವಾರಿಸಿದರೆ ನಮ್ಮ ಯಜ್ಞ ಸುಲಲಿತವಾಗಿ ಮುಂದುವರೆದಿತ್ತು. ಆ ಸಂಶಯಗಳನ್ನೆಲ್ಲ, ಸಂಶಯ, ಅಜ್ಞಾನ ಇತ್ಯಾದಿಗಳನ್ನೆಲ್ಲ ಪರಿಹರಿಸುವವರು ಯಾರು? ಭಗವಂತನನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಅದಕ್ಕಾಗಿ ಅವನೇ ಯಜ್ಞಪತಿ. ಯಜ್ಞದ ಪ್ರಕ್ರಿಯೆಗಳನ್ನು ನಮ್ಮ ಕಡೆಯಿಂದ ಮಾಡಿಸುವವನು ಅವನೇ, ವಿಘ್ನಗಳನ್ನು ಪರಿಹರಿಸುವವನು ಅವನೇ. ಅನೇಕ ದೈಹಿಕ ಮಾನಸಿಕ ಆದಿವ್ಯಾಧಿಗಳು, ದೇಹಕ್ಕೆ ರೋಗಗಳು, ನಾನಾ ಥರದ ಉಪಟಳಗಳು, ಮಹಾಮಾರಿಗಳು
ಅದಲ್ಲದೆ ಮನಸ್ಸಿನಲ್ಲಿ ಅಜ್ಞಾನ, ತಪ್ಪು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಕೊರತೆ, ಸಂಶಯ ಇತ್ಯಾದಿ ಎಲ್ಲ ಬಂದು ನಮಗೆ ತೊಂದರೆ ಕೊಡ್ತದೆ. ಅದಕ್ಕಾಗಿ ಯಜ್ಞಪತಿಯಾದ ಭಗವಂತನೇ ಅವುಗಳನ್ನೆಲ್ಲ ನಿವಾರಿಸಬೇಕು. ಅದಕ್ಕಾಗಿ ಮಘವ ಎಂಬ ಶಬ್ದವನ್ನ ಆ ವೇದ ಅಲ್ಲಿ ಪ್ರಯೋಗ ಮಾಡಿದೆ. ಅವನನ್ನು ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ. ಭಗವದ್ಗೀತಾದಲ್ಲಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಭಗವಂತನೇ, ನಾನು ನಿನಗೆ ಶಿಷ್ಯನಾಗಿ ಶರಣಾಗತನಾಗಿದ್ದೇನೆ, ನನ್ನ ಕಾಪಾಡುವಂತ ಅರ್ಜುನ ಎಲ್ಲ ಜೀವ ಸಮುದಾಯದ ಪ್ರತಿನಿಧಿಯಾಗಿ ಹೇಳ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ, ನನ್ನ ಮೂಲ ಸ್ವಭಾವಕ್ಕೆ ಮಂಕು ಬೂದಿ ಎರಚಿದಂತಾಗಿದೆ. ಏನೋ ದೈನ್ಯ, ನನಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗಿಲ್ಲ. ಆದ್ರಿಂದ ನಿನ್ನನ್ನು ಕೇಳ್ತಾ ಇದ್ದೇನೆ. ನನಗೆ ಶ್ರೇಯಸ್ ಯಾವುದು ಅದನ್ನು ನೀನೇ ಹೇಳಬೇಕು, ನಿಶ್ಚಿತವಾಗಿ ಹೇಳು. ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯ ಅಂತದ್ದು ಭಗವದ್ಗೀತೆ. ಮತ್ತೊಂದು ಕಡೆ ಅದೇ ಭಗವದ್ಗೀತೆ ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತಾನ ಹ್ಯುಪಪದ್ಯತೆ. ಅದೇ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಈ ಒಂದು ಸಂಶಯವನ್ನು ನೀನು ಬಗೆಹರಿಸಬೇಕು. ಈ ಸಂಶಯವನ್ನು ಬಗೆಹರಿಸುವವರು ನಿನ್ನನ್ನು ಬಿಟ್ಟು ಮತ್ತೆ ಯಾರಿದ್ದಾರೆ? ಆದ್ರಿಂದ ನೀನು ಈ ಸಂಶಯಗಳನ್ನು ಪರಿಹರಿಸುವಂತ ಭಗವದ್ಗೀತಾದಲ್ಲೂ ಕೂಡ ಕೇಳ್ಕೊತಾನೆ ಅರ್ಜುನ. ಭಾಗವತವು ಕೂಡ ವರಾಹರೂಪಿಯಾದ ಭಗವಂತನನ್ನ ನಮೋ ನಮಸ್ತೆ ಕಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವ ಕೃತವೇ ಕೃತ್ಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮಜಯಾತ್ಮ ಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ನೀನು ಜ್ಞಾನ ಸ್ವರೂಪ, ನೀನು ವಿದ್ಯಾಗುರು ಅಂತ ಅವನನ್ನು ವರ್ಣನೆ ಮಾಡಿದೆ. ಭಾಗವತ ತಾತ್ಪರ್ಯ ಮತ್ತೊಂದು ಕಡೆ ಮೂಲಭೂತ ಗುರು ಸರ್ವ ಜನಾನಾಂ ಪುರುಷೋತ್ತಮ, ಸರ್ವ ಜನರಿಗೂ ಕೂಡ ಮೂಲಭೂತ ಗುರುವೇ ಈ ಭಗವಂತ ಅಂತ ವರ್ಣನೆ ಮಾಡಿ. ಆದ್ರಿಂದ ಭಗವಂತನನ್ನ ಅರ್ಜುನ ಪ್ರಾರ್ಥನೆ ಮಾಡಿದಂತೆ ನಾವೆಲ್ಲರೂ ಕೂಡ ನೀನು ನಮ್ಮ ಸಂಶಯಗಳನ್ನು ಪರಿಹರಿಸಬೇಕು, ನಾನು ನಿನ್ನ ಶಿಷ್ಯ ಅಂತ ಅವನಿಗೆ ಶರಣ ಹೋಗಬೇಕು. ಹಾಗೆ ಶರಣ ಹೋದಾಗ ನಮಗೆ ಬಂದಿರುವಂತಹ ತಪ್ಪು ತಿಳುವಳಿಕೆಗಳನ್ನ ಮತ್ತೆ ತಿಳುವಳಿಕೆಯ ಕೊರತೆಯನ್ನ, ಸಂಶಯಗಳನ್ನ, ಮತ್ತೆ ಅದರ ಮೂಲಕವಾಗಿ ನಾವು ಮಾಡುವಂತಹ ಆರ್ಭಟಗಳು, ನಮ್ಮ ಹುಂಕಾರಗಳು, ನಮ್ಮ ಠೇಂಕಾರಗಳು, ಇವುಗಳೆಲ್ಲವನ್ನೂ ಕೂಡ ಭಗವಂತ ನಿವಾರಿಸ್ತಾನೆ. ನಮ್ಮ ಈ ಜೀವನ ಎಂಬ ಯಜ್ಞ ಸುಲಲಿತ ಆಗುವಂತೆ ಮಾಡ್ತಾನೆ, ಮುಂದುವರಿಯುವಂತೆ ಆತ ಅನುಗ್ರಹಿಸ್ತಾನೆ. ಅದನ್ನೇ ಕೃತಿ ಛೇದನೆ, ಕತ್ತರಿಸುವವನು. ಅಜ್ಞಾನವನ್ನ, ಮಿಥ್ಯಾಜ್ಞಾನವನ್ನ, ಸಂಶಯವನ್ನ ಎಲ್ಲವನ್ನೂ ಕತ್ತರಿಸ್ತಾನೆ. ನಮ್ಮ ಜೀವನ ಯಜ್ಞ ಮುಂದುವರಿಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಕೃತಿ ಅನ್ನುವುದು ಒಂದು ಯಜ್ಞವೇ, ಯಜ್ಞ ಅನ್ನೋದು ಒಂದು ಪ್ರಯತ್ನವೇ. ಜೀವನವೆಂಬ ಯಜ್ಞ ಮುಂದುವರಿಲಿಕ್ಕೆ ಬೇಕಾದಂತಹ ಪ್ರಯತ್ನ ನಮ್ಮಿಂದ ಏನಾಗಬೇಕು ಅದರಿಂದ ಮಾಡಿಸುವವನು ಅವನು. ಅದರಿಂದ ಅವನನ್ನ ಕೃತಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಅವನು ಕೃತಿಯೇ. ಭಗವಂತ ಪ್ರಯತ್ನ ಸ್ವರೂಪ. ಪುರುಷ ಏವೇದಂ ವಿಶ್ವಕರ್ಮ ವಿಶ್ವಂ ಕರ್ಮ ಅಂತ ಅಥರ್ವಣ ಉಪನಿಷತ್ನಲ್ಲಿ ಬರುವಂಥ ಮಾತು. ಸಕಲ ಜಗತ್ತಿನ ಕ್ರಿಯಾ ಏನಾಗಬೇಕು ಅದನ್ನೆಲ್ಲ ಮಾಡುವಂತಹ ಕ್ರಿಯಾ ಸ್ವರೂಪನೇ ಭಗವಂತ. ಭಗವತಃ ಕರ್ಮ ಚೇಷ್ಟಾ ತಪೋಜ್ಞಾನಂ ಚ ಪರಾಮೃತ ಬ್ರಹ್ಮಾಖ್ಯ ಪುರುಷೋ ಭಗವಾನೇವ. ಅವನ ಚೇಷ್ಟ, ಅವನ ತಪಸ್ಸು, ಅವನ ಜ್ಞಾನ ಇದೆಲ್ಲವೂ ಕೂಡ ಭಗವಂತನ ಸ್ವರೂಪವೇ ಆಗಿದೆ ಅಂತ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಯೈಷಾ ಚೇಷ್ಟಾ ಭಗವತೋ ಯಚ್ಚ ಜ್ಞಾನಂ ಪರಾತ್ಮನಃ ತತ್ಸರ್ವಂ ಭಗವಾನೇವ ಏಚ ಧರ್ಮ ಬಲಾದಯಃ. ಇದು ಅಥರ್ವಣ ಉಪನಿಷತ್ನಲ್ಲೇ ಬರುವಂತಹ ಮಾತು. ತದಭಿನ್ನ ಗುಣ ನಿತ್ಯಂ ಅಪಿ ಸರ್ವೇ ವಿಶೇಷತಃ ಗುಣತ್ವೇನ ಗುಣಿತ್ವೇನ ಭೋಕ್ತೃಭೋಗ್ಯತೆಯ ಸ್ಥಿತಾ ಅಂತ ಅನುವ್ಯಾಖ್ಯಾನದಲ್ಲಿ ಒಂದು ಮಾತಿದೆ. ಗುಣಕ್ರಿಯಾ ಎಲ್ಲವೂ ಕೂಡ ಆ ಭಗವಂತನ ಅಭಿನ್ನವೇ ಆಗಿದೆ. ವಿಷ್ಣೋ ಕ್ರಿಯಾಶ್ಚಯಾ ಕಾಶ್ಚಿತ್ ಅಭೇದಸ್ಥೈರಪಿ ಧ್ರುವಃ ಕಾದಾಚಿತ್ಕತ್ವಮಪ್ಯಾಸಾಂ ವಿಶೇಷೇಣೈವ ಯುಜ್ಯತೆ ಅಂತ ಬ್ರಹ್ಮತರ್ಕದ ಒಂದು ಮಾತು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬರೋದು. ವಿಷ್ಣುವಿನ ಎಲ್ಲಾ ಕ್ರಿಯೆಗಳು, ಈ ಹಿಂದೆ ಅವನು ಮಾಡಿದ ಕ್ರಿಯೆ, ಈಗ ಮಾಡ್ತಾ ಇರುವ ಕ್ರಿಯೆ, ಮುಂದೆ ಮಾಡುವ ಕ್ರಿಯೆ, ಅದೆಲ್ಲವೂ ಕೂಡ ಆ ಭಗವಂತನಿಂದ ಅಭಿನ್ನವೇ. ಅದು ಹಿಂದೆ ಮಾಡಿದ ಕ್ರಿಯೆ ಈಗ ಇಲ್ವಲ್ಲ,
ಈಗ ಮಾಡ್ತಾ ಇರುವ ಕ್ರಿಯೆ ಈಗಿದೆ, ಅದು ಭಗವಂತನಿಂದ ಅಭಿನ್ನ ಆಗಬಹುದು. ಹಿಂದೆ ಮಾಡಿದ ಕ್ರಿಯಾ ಈಗ ಇಲ್ವಲ್ಲ, ಆ ಇಲ್ಲದೇ ಇರುವ ಕ್ರಿಯಾ ಈಗ ಇರುವ ಭಗವಂತನಿಂದ ಅಭಿನ್ನ ಆಗುವುದು ಹೇಗೆ? ಹಾಗೆ ಮುಂದೆ ಮಾಡುವ ಕ್ರಿಯಾವು ಕೂಡ ಈಗಿಲ್ಲ, ಅದು ಭಗವಂತನಿಂದ ಅಭಿನ್ನ ಆಗುವುದು ಹೇಗೆ? ಅಂದರೆ ವಿಶೇಷಣೆಯೂ ಯುಜ್ಯತೆ. ಹಿಂದೆ ಮಾಡಿದ ಕ್ರಿಯಾ ಅದು ಈಗ ಮುಗಿದು ಹೋಗಿದೆ, ಆದರೆ ಆ ಮಾಡುವ ಶಕ್ತಿ ಈಗಲೂ ಇದೆ. ಮುಂದೆ ಮಾಡಬೇಕಾದ ಕ್ರಿಯಾ ಇನ್ನೂ ಆಗಿಲ್ಲ, ಆದರೆ ಮಾಡುವ ಸಾಮರ್ಥ್ಯ ಈಗಲೂ ಇದೆ. ಹೀಗೆ ಎಲ್ಲಾ ಕ್ರಿಯೆಗಳು ಕೂಡ ಇದ್ದದ್ದೇ. ವಿರುದ್ಧ ಶಕ್ತಯೋ ಯಸ್ಯ ನಿತ್ಯ ಯುಗಪದೇವಹಿ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಅಂತ ವರಾಹ ಪುರಾಣದ ಮಾತೊಂದಿದೆ. ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯರನ್ನು ಉದ್ಧರಿಸ್ತಾರೆ. ಪೂರ್ಣ ಪರಸ್ಪರ ವಿರುದ್ಧ ಅಂತ ಕಾಣುವ ಕ್ರಿಯೆಗಳು ಕೂಡ ಭಗವಂತನಲ್ಲೇ ಇವೆ, ನಿತ್ಯವಾಗಿವೆ. ಎಲ್ಲಾ ಕ್ರಿಯೆಗಳು ಎಲ್ಲಾ ಕಾಲದಲ್ಲೂ ಇವೆ, ಒಟ್ಟಿಗೆ ಇವೆ. ಅವು ಅಂಥ ವಿಶಿಷ್ಟವಾದ ಸ್ವರೂಪ ಇದ್ದವನವನು ಅಂತ ಅವನ ವರ್ಣನೆ ಅಲ್ಲಿ ಕೇಳಿ ಬರ್ತದೆ. ಕೃತಿ ಛೇದನೆ, ದುಃಖವನ್ನು ಹೋಗಲಾಡಿಸುವವನು ಅಂತ ಒಂದು ಅರ್ಥವನ್ನು ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಒಟ್ಟಾರೆ ನಮ್ಮ ಜೀವನವೆಂಬ ಯಜ್ಞದಲ್ಲಿ ನಮಗೆ ವಿಘ್ನಕರವಾಗಿ ಬಂದಿರುವಂತಹ ಏನು ತಪ್ಪು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಕೊರತೆ ಮತ್ತು ಗೊಂದಲಗಳಿವೆ, ಅವುಗಳನ್ನು ಕತ್ತರಿಸ್ತಾನೆ. ಮತ್ತೆ ನಮ್ಮ ಈ ಸಂಸಾರದ ಬಂಧನವನ್ನು ಕತ್ತರಿಸ್ತಾನೆ. ದುಃಖ, ಈ ಸಂಸಾರದ ಬಂಧನವೇ ನಮಗೆ ದುಃಖಕ್ಕೆ ಕಾರಣ, ಅದನ್ನು ಕತ್ತರಿಸ್ತಾನೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಸರ್ವಾಘಗ್ನೋತ್ತಮ ಶ್ಲೋಕೆ ತಸ್ಮಿನ್ ದೃಷ್ಟೇ ಪರಾವರೆ ಅಥವಾ ದೃಷ್ಟಯೇವ ಆತ್ಮನೀಶ್ವರೇ, ದೃಷ್ಟಯೇವ ಆತ್ಮನೀಶ್ವರೇ ಅಂತ ಭಾಗವತದಲ್ಲಿ, ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ವೇತಾಶ್ವತರ ಉಪನಿಷತ್ನಲ್ಲಿ. ಹೃದಯದ ಗಂಟು ಲಿಂಗದೇಹ ಒಡಿತದೆ. ಛಿದ್ಯಂತೆ ಸರ್ವ ಸಂಶಯಾ, ಎಲ್ಲಾ ಸಂಶಯಗಳನ್ನು ಅವನು ಕತ್ತರಿಸ್ತಾನೆ ಅದನ್ನು ಗಮನಿಸಬೇಕು. ಪೂರ್ಣವಾಗಿ ಈಗ ಸಂಶಯ ಹೋಗೋದಿಲ್ಲ, ಸಂಶಯ ಹೋಗ್ಲಿಕ್ಕೆ ಬಹಳ ವಿಳಂಬ ಇದೆ ಇನ್ನು. ಆದರೂ ಕ್ರಮವಾಗಿ ನಾವು ಮಾಡುವಂತಹ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳಿಂದ ಒಂದಷ್ಟು ಪರೋಕ್ಷ ಜ್ಞಾನ ಬಂದು, ಆಮೇಲೆ ಮಾನಸಾಪರೋಕ್ಷ ಬಂದು, ಆಮೇಲೆ ಸ್ವರೂಪಾಪರೋಕ್ಷ ಬಂದು ಭಗವಂತನನ್ನ ಕಾಣುವಾಗ, ಕೊನೆಗೆ ಮುಕ್ತರಾದ ಮೇಲೆ ಒಂದೊಂದಾಗಿಯೇ ಈ ಎಲ್ಲ ಸಂಶಯಗಳು ಕೂಡ ಪರಿಹಾರ ಕಾಣ್ತಾ ಹೋಗ್ತವೆ. ಅಲ್ಲಿಯವರೆಗೂ ಕೂಡ ಅನೇಕ ಥರದ ಗೊಂದಲಗಳು ನಮ್ಮನ್ನು ಬೆನ್ನಟ್ಟಿಯೇ ಇರ್ತವೆ. ಯಾವುದು ಸರಿ, ಯಾವುದು ತಪ್ಪು, ಧರ್ಮ ಯಾವುದು, ಅಧರ್ಮ ಯಾವುದು, ತತ್ವ ಯಾವುದು, ಅತತ್ವ ಯಾವುದು ಅಂತ ಇದೆಲ್ಲ ಇದ್ದೇ ಇರ್ತದೆ. ಆದರೂ ಭಗವಂತರ ಅನುಗ್ರಹದಿಂದಲೇ ಅವೆಲ್ಲವನ್ನು ಕೂಡ ನಾವು ಮೀರಿ ನಿಲ್ಲಬೇಕು. ವಾದಿರಾಡಿ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಕೃತಿ ಛೇದನೆ ಅಂದ್ರೆ ದುಃಖ ಛೇದನ ಕರ್ತ, ದುಃಖವನ್ನು ಕತ್ತರಿಸುವವನು ಅಂತ ಅರ್ಥವನ್ನು ಹೇಳಿದ್ದಾರೆ. ನಾನು ಅದನ್ನು ಇಲ್ಲಿ ಅಹಿ ಅಂದ್ರೆ ಸಂಶಯ, ಸಂಶಯವನ್ನು ಕತ್ತರಿಸುವವನು ಅನ್ನೋ ಅರ್ಥವನ್ನು ಅದಕ್ಕಾಗಿ ಬಳಕೆ ಮಾಡಿಕೊಂಡಿದ್ದೇನೆ. ಮುಂದೆ ಈ ಕೃತಿ ಎಂಬ ಶಬ್ದಕ್ಕೆ ಶಾಂಕರ ಭಾಷ್ಯದಲ್ಲಿ ಕೃತಿ ಅಂದರೆ ಪ್ರಯತ್ನ, ಪುರುಷ ಪ್ರಯತ್ನ, ವ್ಯಕ್ತಿಯ ಪ್ರಯತ್ನ. ಆ ಕ್ರಿಯೆ ಇವನಿಂದಲೇ ನಡೆಯುವುದರಿಂದ ಅದಕ್ಕೆ ಅವನೇ ಆಧಾರ, ಆದ್ದರಿಂದ ಅದು ಭಗವಂತನ ಕೃತಿ ಅಂತ ಹೇಳ್ತಾರೆ ಅಂತ ವ್ಯಾಖ್ಯಾನ ಇದೆ. ಕೃತಿ ಅಂದ್ರೆ ಸುಪ್ರಸನ್ನನಾಗಿ ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಸದ್ಗತಿ ಕಾರಣ, ಆದ್ದರಿಂದ ಅವನು ಕೃತಿ ಅಂತ ಪರಾಶರ ಭಟ್ಟರು ಹೇಳ್ತಾರೆ. ಏಷ ಏವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತಿ, ಇವನೇ ನಮ್ಮ ಕಡೆಯಿಂದ ಸತ್ಕರ್ಮಗಳನ್ನು ಮಾಡಿಸುವವನು. ಕೌಶೀತಕಿ ಬ್ರಾಹ್ಮಣ ಇದು. ಯಸ್ಮಾತ್ ಪ್ರಸನ್ನಾತ್ ಸುಕೃತಂ ತೇಷಾಂ ನ ಸಕೃತಿರಿಚ್ಯತೆ. ಪ್ರಸನ್ನನಾದಂತಹ ಭಗವಂತ ನಮ್ಮ ಕಡೆಯಿಂದ ಕೃತಿಗಳನ್ನು ಮಾಡಿಸಿ ಮುಂದೆ ಸದ್ಗತಿ ಕಾರಣನಾಗ್ತಾನೆ. ಕೃತಿರುಕ್ತ ಕ್ರಿಯಾವತಾಂ ಅಂತ ಪರಾಶರ ಭಟ್ಟರು ಅರ್ಥ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳು ಅವನು ಪ್ರಯತ್ನ ಸ್ವರೂಪ ಅನ್ನುವಂತಹ ಅರ್ಥವನ್ನ ಹೇಳ್ತಾರೆ. ಪ್ರಯತ್ನ ರೂಪತ್ವಾತ್ ಕೃತಿ ಅಂತ ಅವರ ಮಾತು, ಸತ್ಯಸಂಧ ಸ್ವಾಮಿಗಳ ಮಾತು. ಹೀಗೆ ಕೃತಿ ಎಂಬ ಶಬ್ದ ಖಂಡಿತವಾಗಿಯೂ ಪುಲ್ಲಿಂಗದಲ್ಲೇ ಇರಬಹುದು, ಸ್ತ್ರೀಲಿಂಗವಾಗಿದ್ರೂ ಏನು ತಪ್ಪಲ್ಲ. ಭಗವಂತನಿಗೆ ಸ್ತ್ರೀಲಿಂಗ ವಾಚ್ಯತ್ವ, ಪುಲ್ಲಿಂಗ ವಾಚ್ಯತ್ವ, ಸ್ತ್ರೀ ರೂಪ, ಪುಂಗರೂಪ ಎಲ್ಲವೂ ಇದ್ದೇ ಇದೆ. ನಮ್ಮ
ತಪ್ಪು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಕೊರತೆ, ಸಂಶಯ ಇವುಗಳೆಲ್ಲವನ್ನು ಕತ್ತರಿಸಿ, ನಮ್ಮ ಸಂಸಾರದ ಬಂಧನವನ್ನು ಕತ್ತರಿಸಿ, ದುಃಖವನ್ನು ಕತ್ತರಿಸಿ, ಲಿಂಗ ದೇಹವನ್ನು ಕತ್ತರಿಸಿ ಒಗೆದು ನಮ್ಮ ಸುಖಕ್ಕೆ ಕಾರಣ ಈ ಭಗವಂತ ಅಂತ ಒಟ್ಟಾರೆ ಕೃತಿ ಶಬ್ದದ ಅರ್ಥ. ಅದು ಹೀಗೆ ನಮ್ಮ ಸಾಧನೆಯಲ್ಲಿ ಬಹಳ ಮಹತ್ವದ್ದು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.